ಸರ್ ನಾನು ಮಾತಾಡಲ್ಲ ಅವ್ರಿಗೆ ಹಿಂಡ ಅದೇ ನಾನು ಮುಖ್ಯಮಂತ್ರಿಗೆ ಹಿಂಡ ಆಗಿದ್ದು ನಾನು ಅಲ್ಲ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಹಿಂಡ ಅದೇ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ನಾನು ಹಿಂಡ ಆಗೋದೇ ಇಲ್ಲ ಮುಖ್ಯಮಂತ್ರಿಗಳು ಗೌರವ ಕೊಟ್ಟು ನಾನು ಹಿಂಡ ಅದೇ ನಾನು ಅವ್ರು ಎಲ್ಲರೂ ಮಾತಾಡಿದ್ರೆ ನಾನೇ ವಿರೋಧ ಪಕ್ಷ ನಾಯಕರು ಮಾತಾಡಕ್ಕೆ ನೀವೆಲ್ಲ ಮಾತಾಡ್ಕೊಳ್ಳಿ ನಾವು ಅದಕ್ಕೆ ಕೇಳ್ತೀವಿ ನೀವು ನಿಮಗೆ ಅವ್ರಿಗಷ್ಟೇ ನಿಮ್ಗಷ್ಟೇ ಸಾಕ್ ಬಿಡ್ರಿ ಮಾತಾಡ್ತಾರೆ ಕೊಡ್ರಿ ನೀವು ಮಾತಾಡ್ರಿ ಆಯ್ತು ಮುಗಿಯುತ್ತೀಗ ನೀವು ಮಾತಾಡಿ ಸರ್ ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವರು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅದೆಲ್ಲ ನಾನು ಹೇಳಿದ್ದೀನಿ. ಅವರೇ ಹೇಳಿರೋದು ನಾನು ಹೇಳಿದ್ದೀನಿ. ಅದನ್ನ ರಿಪೀಟ್ ಮಾಡಿದ್ರೆ ಅಷ್ಟೇ. ಏನೇನು ಇರ್ಬೇಕು 3 ಮಾನದಂಡ ನಾನೇ ಹೇಳಿದ್ದೀನಿ. ಅದನ್ನ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯನವರು ಮಂಡಿಸಿರುವಂತ ಆಯವ್ಯಯ ಬಡ್ಜೆಟ್. ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ ನ ಚರ್ಚೆ ಮಾಡ್ಬೇಕಾದ್ರೆ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಇವ್ರು ನೆಕ್ಸ್ಟ್ ಎಲೆಕ್ಷನ್ ನಿಲ್ತೀರಾ MP ನಿಂತು ಅಲ್ಲೋಗಿ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತೈತೆ, ಒಂದು ಗೌರವ ಬರ್ತೈತೆ. ಹಾಗೆಲ್ಲ ಮಾತಾಡಬಾರ್ದು ಅಶೋಕ್ ಅವರೇ. ಈಗ ನಾನು ಅಷ್ಟೇ ಫೆಡರಲ್ ಸ್ಟ್ರಕ್ಚರ್ ಒಕ್ಕೂಟ ಒಂದ್ ನಿಮಿಷ ಅಧ್ಯಕ್ಷರೇ, ನಿನ್ನೆ ಮುಖ್ಯಮಂತ್ರಿ ಅವ್ರು ಮಾತಾಡಿದ್ರೆ ಈಲ್ಡ್ ಆಗಿದ್ರು. ಈಗ ಹೋಗ್ತೀನಿ ಅಂತ ನನ್ನ ಹತ್ರನೇ ಹೇಳಿದ್ದೀರಾ. ಒಂದ್ಸರಿ ಹೋಗ್ಬೇಕು ಅಂತ ಹೇಳಿದ್ದೀರಾ. Federal state. Our constitution is a federal constitution. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಈಲ್ಡ್ ಆಗಪ್ಪ ಅಂದ್ರು ಈಲ್ಡ್ ಆದೆ ನಾನು. ಅವರು ಏನೋ ಒಂದು 2 ನಿಮಿಷ ಮಾತಾಡ್ತಾರೆ ಅಂದ್ರೆ ಅವರು ಭಾಷಣ ಶುರು ಮಾಡ್ಬಿಟ್ರು. ಅವ್ರು ಭಾಷಣ ಶುರು ಮಾಡ್ತಾರೆ ಅಂತ ಇವರೆಲ್ಲ ಎದ್ದು ಬಿಟ್ರು. ನಾನು ಮೊದಲೇ ಉಪಸಭಾಪತಿಗೆ ಅಶೋಕಣ್ಣ ಒಂದ್ ನಿಮಿಷ ಅಲ್ಲಿ ಕೇಳಪ್ಪ. ಅವ್ರು ಕೇಳು, ಅವ್ರು ಕೇಳು. ಅಶೋಕಣ್ಣ 10 ಸೆಕೆಂಡ್ ತಗತ್ತೀನಿ. ಏನಾಯ್ತು? 10 ಸೆಕೆಂಡ್ ಅಲ್ಲ ಅವ್ರಿಗೆ ಅಶೋಕಣ್ಣ ಅವ್ರು ಏನಾಯ್ತು ನಿನ್ಗೆ ಅಂತ ಕೇಳ್ತಾವ್ರೆ. ಆರೋಗ್ಯ ಸಮಸ್ಯೆ ಏನಾನ ಆಯ್ತಾ ಅಂತ ಕೇಳ್ತಾವ್ರೆ. ಯಾರು ಆರೋಗ್ಯ ಸಮಸ್ಯೆ ಅಲ್ಲ ಅವ್ರು ಕೇಳ್ತಾ ಇರೋದು ಏನಾಗೋಯ್ತು ನಿನಗೆ ಅಂತ ಕೇಳಲ್ಲ. ಯಾರಿಗೂ ಆರೋಗ್ಯ ಸಮಸ್ಯೆ ಅಲ್ಲ ಅವ್ರು ಕೇಳಿದಪ್ಪ. ಇಲ್ಲ ಬೇಡ, ಎಲ್ಲರಿಗೂ ಚೆನ್ನಾಗೈತೆ. ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಏನ್ ಹೇಳ್ತಾರೆ ಕೇಂದ್ರ ಸರ್ಕಾರ ಬೈಯೋದು ಬಿಟ್ಟ ಇನ್ನೇನು ಹೇಳ್ತಾರೆ. ಹೊಟ್ಟೆಯ ಕಿಚ್ಚೆಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ಅದು ಮಾನ್ಯ ಮುಖ್ಯಮಂತ್ರಿಗಳ ಧ್ಯೇಯ. ಇವನ್ ಎಷ್ಟು ಮಾಡಿಲ್ಲ ನೋಡಿ. ಈಗ ಚರ್ಚೆ ಬೇಡ. ಸ್ಟೇಟ್ ಕರ್ಕೊಂಡು ಹೋದ್ರೇನು ಪಾಪ ಚರ್ಚೆ ಮಾಡ್ತೀರಿ. ಸುಮ್ನೆ ಹೊಟ್ಟೆವ್ರಿ ಅಂತ. ಆಯ್ತು, ಹೊಟ್ಟೆವ್ರಿ ಬಿಡ. ಇಲ್ಲಿ ಚರ್ಚೆ ಬೇಡ. ನಾ ಹೇಳ್ದು ಕೇಳಿ. ನೀವು ಮತ್ತೆ ಮಾತಾಡೋಕೆ ನೀವು 1.5 ಗಂಟೆ ಬೇಕಂತ ಹೇಳಿದ್ರಿ. 1.5 ಗಂಟೆ ಟೈಮ್ ಕೊಡುವ. ನೀವು ಸಂಬಂಧ ಈಗ ಕೂತ್ಕೊಳ್ಳಿ. ವಾಟ್ ಈಸ್ ಮೈ ರಿಕ್ವೆಸ್ಟ್ ಇನ್ಫಾರ್ಮೇಶನ್ ಏನಂದ್ರೆ, ನೋಡಿ, ಕೇಂದ್ರ ಸರ್ಕಾರ 2,05,000 ಕೋಟಿ ಸಾಲ ತೆಗೆದುಕೊಂಡಿದ್ದಾರೆ. ಭಾರತ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ನಮ್ಮ ಮಾತಾಡಿ, ಪ್ರತಿಪಕ್ಷ ಮಾತಾಡಿ. ನೀವು ಪ್ರತಿಪಕ್ಷ ನಾಯಕರೇ ನಾವು ನೀವು ಮಾತಾಡಿ. ನಾನು 1:15 ಒಳಗೆ ಮುಗಿಸ್ತೀನಿ ಅಂತ ಹೇಳಿ. ಮಹಾರಾಷ್ಟ್ರ 1:15 ಒಳಗೆ ಮುಗಿಸ್ತೀನಿ. ಆಯ್ತು ಅಧ್ಯಕ್ಷರೇ, ನಿನ್ನೆ ಮಹಾರಾಷ್ಟ್ರ ನೀವೇನ್ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗುದಿಲ್ಲ. ಬಜೆಟ್ ಅನ್ನ ದಯವಿಟ್ಟು ಯಾರಿಗೇನು ಅರ್ಥ ಆಗುದಿಲ್ಲ ಮತ್ತೆ ಆರಾಮದಲ್ಲಿ ಮಾತಾಡಿ. ಯಾರಿಗೆ ಅರ್ಥ ಆಗ್ಬೇಕಲ್ಲ, ಯಾರಿಗೆ ಪ್ರಯೋಜನ ಆಗ್ತದೆ ಮಾತಾಡಿ. ಯಾರಿಗೆ ಪ್ರಯೋಜನ ಆಗ್ತದೆ, ಯಾರಿಗೆ ಅರ್ಥ ಆಗುದಿಲ್ಲ ಹೇಳಿಕೆಯಲ್ಲಿ ಯಾರಿಗೆ ಅರ್ಥ ಆಗುದಿಲ್ಲ. ನೀವು ಮಾತಾಡುವ ಆರಾಮ ಕರೆಕ್ಟ್ ಆಗಿ ಮಾತಾಡಿ. ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಆರ್ ವೆಲ್ ವಿದಿನ್ ದ. ನೀವು ಮಾತಾಡಿ. ಈಗ ನೀವು ಮಾತಾಡಿ.
ಸರ್ ನೀವು ಕೂತ್ಕೊಳ್ಳಿ ಮಾತಾಡ್ತಾರೆ ಈಗ ಮಂಜು ಪಾಯಿಂಟ್ ಆಫ್ ಆರ್ಡರ್ ಕೂತ್ಕೊಳ್ಳಿ. ಆಯ್ತು ನೀವು Point of order ಕೂತ್ಕೊಳ್ಳಿ. ಅವ್ರು ಕೂತ್ಕೊಳ್ತಾರೆ. ಸರ್ಕಾರ ನೀವು ಸ್ಟಾರ್ಟ್ ಮಾಡೋದು ಇಲ್ಲ ಸ್ಟಾಪ್ ಆಗುದಿಲ್ಲ. ನೀವು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಏನು ನಾನು ಮಾತಾಡುವಾಗ ಕೊಡ್ತೇನೆ. ಮಾತನ್ನೇ ಹೇಳಿದ್ದಾರೆ, ಅದೆಲ್ಲ ನಾನು ಹೇಳಿದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ಆದಾಯ, ಟೀಕೆ ವೆಚ್ಚ, ಮಾಡ್ಲಿ, ಆದ್ರೆ GDP ನೀವು growth ಟೀಕೆ ಗೆ ಮಾಡುವ ನೈತಿಕ ಹಕ್ಕು ನಾವು ಇಲ್ಲ. ಅಭಿವೃದ್ಧಿಗೆ ಹೆಚ್ಚು ರಾಜ್ಯ ಒತ್ತನ್ನು ಸರ್ಕಾರ ಕೊಡಬೇಕು. ಸಿದ್ದರಾಮಯ್ಯನವರು ಎಲ್ಲ ಮಾತನ್ನ ನಾನು ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿಗಳು ಮಾತನ್ನ ರಿಪೀಟ್ ಮಾಡಿದ್ದಾರೆ. ಇಟ್ ಈಸ್ ಹಾಗಾದ್ರೆ ಯಾಕೆ ನೀವು ಮಾತಾಡ್ತೀರಿ ಈಗ? 2 ಲಕ್ಷ ರಾಯರೆಡ್ಡಿ ಅವರೇ, ಇದು ಯಾರಿಗೆ ಹೇಳ್ತೀರಾ ನೀವು? ರಾಯರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ, ಈಗ ಮಾತಾಡ್ಬೇಕಲ್ಲ, ಮಾತಾಡಿ ಮುಗಿಸ್ಲಿ. ನೀವು ಮತ್ತೆ ಮಾತಾಡೋದು ಏನು ವಿಚಾರ ಬಗ್ಗೆ ಎಲ್ಲ ಮಾತಾಡಿ. ರಾಜ್ಯ ಸರ್ಕಾರ ನೋಡಿ, ನೀವೀಗ ಹೇಳಿದಂತ ವಾಲಿಬಾಲ್ ಪಾಯಿಂಟ್ ಇರಬಹುದು, ಆದ್ರೆ ನೀವು ಏನ್ ಮಾತಾಡ್ತೀರಿ ಯಾರಿಗೂ ಕೂಡ ಏನು ಅರ್ಥ ಆಗುದಿಲ್ಲ. ಅದರ ಬದಲು ಮಾತಾಡಿ ಮುಗಿಸಿದ ನಂತರ ತಾವು ಬೇಕಾದಾಗ ಈ ವಿಚಾರ ಇಟ್ಕೊಂಡು ನೀವು ಮಾತಾಡಿ. ಈಗ ಯಾರಿಗೆ ಬೇಕಾಗಿ ಮಾತಾಡ್ತೀರಿ ನೀವು? ಯಾಕೆ ಏನಾದ್ರು ಪ್ರಯೋಜನ ಇದೆ ಮಾತಾಡಿ? ಅವ್ರು ಮಾತಾಡಿ ಮುಗಿಸ್ಕೊಳ್ಳಿ. ಪ್ರತಿಪಕ್ಷ